ಗುರುವಿನ ಜೊತೆಲಿ ವಿಶ್ವಾಸದ ಕೊರತೆ ಇಲ್ಲ ಉಂಟಾಗುತ್ತೆ ಅಂದ್ರೆ ನಿಮ್ಗೆ ನಿಮಗೆ ಗೊಂದಲ ಉಂಟಾಗುತ್ತೆ. ಯಾರೋ ಬಂದು ಉಳು ಬಿಟ್ಬಿಡ್ತಾರೆ ನಿನ್ ತಲೆಯಲ್ಲಿ, ನೀನ್ ಟೈಮ್ ವೇಸ್ಟ್ ಮಾಡ್ತಿದ್ಯೋ, ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು, ಅವ್ರು ಮೂಗ್ ಹಿಡ್ಕೊಂಡ್ರು, ಕಿವಿ ಆಗೋಯ್ತು, ಕಿವಿ ಬಂದ್ ಮೂಗ್ ಆಗೋಯ್ತು, ಮೂಗಿರೋ ಜಾಗದಲ್ಲಿ ಕಿವಿ ಬಂದ್ಬಿಡ್ತು, ಕಿವಿ ಬಂದಲ್ಲಿ ಮೂಗ್ ಬಂದ್ಬಿಡ್ತು, ನಿಂಗೆ ಇದೆಲ್ಲ ಗೊತ್ತಿಲ್ಲ, ನಾನು ತೋರಿಸ್ತೀನಿ ಬಾ ಅಂತೇನಾ. ಯಾರೋ ಒಬ್ರು ಬರ್ತಾರೆ ಏನಂತ ಅಂದ್ರೆ, ನೋಡೆ ಶ್ರೀಲಕ್ಷ್ಮಿ, ಅವರಲ್ಲಿ ಒಂದು ಮಹಾನ್ ವ್ಯತ್ಯಾಸ ಮಾಡ್ತಾರೆ. ಮೂಗು ನಿಂಗೆ ಅನ್ಕೊಂಡ ತಕ್ಷಣ ಕಿವಿ ಹತ್ರಕ್ಕೆ ಬಂದ್ಬಿಡುತ್ತೆ, ಕಿವಿ ಮೂಗಲ್ಲಿ ಬಂದ್ಬಿಡುತ್ತೆ, ಮೂಗು ಜಾಗದಲ್ಲಿ ಕಿವಿ ಇರುತ್ತೆ, ಕಿವಿ ಜಾಗದಲ್ಲಿ ಮೂಗಿರುತ್ತೆ. ಇದೆಲ್ಲ ಪವಾಡಗಳು ಮಾಡ್ತಾರೆ. ನಿಮ್ ಗುರುಗಳು ಇದ್ದಾರೆ, ಏನು ಕಿತ್ತಾಕ ಕೆಲ್ಸವಿಲ್ಲ, 3 ಹೊತ್ತು ತಿನ್ಕೊಂಡ್ಕೋತಾರೆ ಅಂತ ಬೈತಾರೆ. ಅವಾಗ ಶ್ರೀಲಕ್ಷ್ಮಿ ಏನ್ ಹೇಳ್ತಾಳೆ, ಹೌದೇನೆ ನೋಡ್ಕೊಂಬರೋಣ, ಎಲ್ಲಿ ಮಗು ತೋರ್ಸು, ಅದ್ ಯಾವ್ದೋ ವಿಡಿಯೋ ಮಾಡ್ಬಿಟ್ಟಿರ್ತಾರೆ, ಇದು ಮಾಡ್ಬಿಟ್ಟು ಅವ್ರ ಮುಂದೆ ಇಟ್ಬಿಡೋದು, ಬಲ್ಬಾನಂದ, ಏನ್ ಹೇಳ, ಬಲ್ಬಾನಂದ 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 ಬಲ್ಬೆ ಅಂತ. ಗೊತ್ತಾ ನಿಮ್ಗೆ? ಗೊತ್ತಿಲ್ವಾ ಯಾರಿಗೂ? ಎಷ್ಟು ಜನಕ್ಕೆ ಗೊತ್ತು? ಕೈ ಎತ್ತಿ. ಬಲ್ಬಾನಂದ, ಬಲ್ಬಾನಂದ ಗೊತ್ತಿಲ್ವಾ? ಅಯ್ಯೋ, ಗೊತ್ತಾಗ್ಬೇಕು ನಿಮ್ಗೆ. ಸುಮ್ನೆ ಮೂಗ್ ಈ ಕಡೆಗೆ ಬಂದ್ಬಿಟ್ಟು ಕಿವಿ ಆ ಕಡೆಗೆ ಬಂದ್ಬಿಟ್ಟು ತಲೆ ಈ ಕಡೆ ತಿರ್ಗಿಸ್ಬಿಟ್ಟು ಕೈ ಆಗಂಗ್ ಮಾಡ್ಬಿಟ್ರೆ ನೀವು ಅವ್ರ ದೊಡ್ಡ ಮನುಷ್ಯ ಅಂತನಾ? 4 ಜನ ಯಾರೋ ತದಕಿದ್ರೆ ಆತರ ಕೈ ಕಾಲು ತಾನಾಗೆ ಮೂತಿ ಮುಖ ಎಲ್ಲ ಬೇರೆ ಬೇರೆ ಚೇಂಜ್ ಆಗ್ಬಿಡುತ್ತೆ. ಅವ್ರು ಮಾಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಅಷ್ಟು ಸಾಧನೆ ಮಾಡ್ಬೇಕಾ ವರ್ಷಗಟ್ಲೆ? ಹೇಳ್ರಪ್ಪ. ಹೇಳಿ, ಅರ್ಥ ಆಯ್ತಾ ಏನಾರು? ಬಲ್ಬಾನಂದ ಗೊತ್ತಿಲ್ವಾ? ಹೋಗ್ಲಿ ಬಿಡಿ, ಒಳ್ಳೇದಾಯ್ತು. ಆದ್ರಿಂದ ಏನಾಗುತ್ತೆ, ನಂಬಿಕೆ ಆರಂಭ ಆಗುತ್ತೆ, ಸಾಧನೆ ಸೇತುವೆ ಆಗುತ್ತೆ. ನಿಮ್ಮ ಸಾಧನೆ ಅದಕ್ಕೆ ಸೇತುವೆ ಆಗುತ್ತೆ. ಅನುಭವ ವಿಶ್ವಾಸವನ್ನು ಕೊಡುತ್ತೆ, ಅನುಭವ ವಿಶ್ವಾಸವನ್ನು ಕೊಡುತ್ತೆ. ಆತ್ಮ ಸಾಕ್ಷಾತ್ಕಾರ ಅಂತಿಮ ಸತ್ಯವಾಗುತ್ತೆ. ನಂಬಿಕೆ ಇಲ್ಲದೆ ಪಯಣ ಆರಂಭವಾಗೋದೇ ಇಲ್ವಾ ನೋಡು? ಹೌದಾ? ನಂಬಿಕೆ ಇಲ್ದಿರೋದು ಪಯಣ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಈ ರಸ್ತೆ ಮೈಸೂರಿಗೆ ಹೋಗುತ್ತೆ, ನಾನು ನಂಬಿಕೆನೇ ಇಲ್ಲ ಅಂದ್ರೆ ನೀವು ಅಲ್ಲೇ ನಿಂತಿರ್ತೀರ. ಬೋರ್ಡ್ ಹಾಕಿದ್ರು ಸರಿ, ಇನ್ನೊಬ್ರು ಹೇಳಿದ್ರು ಸರಿ, ಎಲ್ಲ ಬಡ್ಕೊಂಡು ಹೋಗ್ತಾ ಇದ್ರು ಸರಿ, ನಿಮ್ ಮುಂಚೆ ಎಲ್ಲಾರು ಮೈಸೂರಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ನಿಮ್ ಜೊತೆಲಿ ಹೊರಟವ್ರೆಲ್ಲ ಮೈಸೂರಿಗೆ. ನೀವ್ ಎಲ್ಲಿದ್ದೀರಾ ಅಂದ್ರೆ, ಈ ರೋಡ್ ಹೋಗುತ್ತೋ ಇಲ್ವೋ ಅಂತ ನಮ್ಮ ಯಜಮಾನರಿಗೆ ಅನುಮಾನ, ಅದಕ್ಕೆ ಗಾಡಿ ಓಡಿಸದೆ ನಿಲ್ಸ್ಕೊಂಡಿದ್ದಾರೆ ಎಲ್ಲಿ, ಕೆಂಗೇರಿ ಗೇಟ್ ಅಲ್ಲಿ. ಈ ಮೈಸೂರು ರಸ್ತೆಯಲ್ಲಿ ಹೋಗುತ್ತಾ ಇಲ್ವಾ ಅಂತ ಡೌಟ್ ಅವ್ರಿಗೆ. ಅವ್ರು ಯಾರು ಕನ್ಫರ್ಮ್ ಮಾಡೋದು? ಎಲ್ರು ಮೈಸೂರಿಗೆ ಹೋಗ್ತಾರೆ, ಬೋರ್ಡ್ ಹಾಕಿದ್ದಾರೆ ಅಂತ ನಂಬಿಡಕ್ಕಾಗ್ತೇನ್ರಿ? ವಿಶ್ವಾಸ ಬೇಡವಾ ಅದಕ್ಕೆ? ನೀವ್ ಅಲ್ಲೇ ನಿಂತೀರಿ, ಅವ್ರೋಗಿ ಸೇರ್ಬಿಟ್ರು, ಇನ್ನೊಬ್ರು ನಿಮ್ ಜೊತೆಲಿ ಸೇರಿದ್ರು, ಮೈಸೂರಿಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಇವ್ರು ಅಲ್ಲೇ ನಿಂತ್ಕೊಂಡ್ಬಿಟ್ಟು ನಮ್ದಿನ್ನೂ ಸ್ಟಾರ್ಟೇ ಆಗಿಲ್ಲ ಅಂತ ಇದ್ರೆ ನೀವು ಯಾಕ್ರಿ ಸ್ಟಾರ್ಟ್ ಆಗಿಲ್ಲ ಅಂದ್ರೆ, ಕೆಂಗೇರಿಯಿಂದ ಮುಂದಕ್ಕೆ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಆ ರಸ್ತೆ ತಾನಾಗೆ ಹೋಗ್ತಾ ಇದೆ, ಕರ್ಕೊಂಡು ಹೋಗ್ತಾರೆ ಗುರುಗಳು. ಅಲ್ಲಿ ವಿಶ್ವಾಸ ಇಲ್ದೇ ಇದ್ರೆ ಏನಾಗುತ್ತೆ? ನಂಬಿಕೆ ಇಲ್ದೇ ಇದ್ರೆ ಏನಾಗುತ್ತೆ? ಅಲ್ಲೇ ನಿಂತಿರ್ಬೇಕಾಗುತ್ತೆ. ಗೊತ್ತಾಯ್ತಾ? ಹಾಗಾಗಿ ಏನಾಗುತ್ತೆ, ಆತ್ಮ ಸಾಕ್ಷಾತ್ಕಾರ ಅಂತಿಮವಾದ ಸತ್ಯವಾಗುತ್ತೆ. ಶರಣಾಗತಿ ಮಾರ್ಗದಲ್ಲಿ ನಂಬಿಕೆ ಇಲ್ಲದೆ ಪ್ರಯಾಣ ಆರಂಭವಾಗೋದೇ ಇಲ್ಲ. ನಂಬಿಕೆ ಇದ್ರೇನೆ ಆ ರೋಡಲ್ಲಿ ಹೋಗೋದು. ನೀವು ಎಲ್ಲಂದ್ರೆ ಹೋಗ್ತೀರಾ. ವಿಶ್ವಾಸ ಇಲ್ಲದೆ ಪಯಣ ಪರಿಪಕ್ವವಾಗಲ್ಲ. ನಾವು ಸರಿಯಾಗಿ ಹೋಗ್ತಾ ಇದೀವಿ ಅನ್ನುವಂತ ವಿಶ್ವಾಸ ಉಂಟಾಗದೇ ಇದ್ರೆ, ಗಂಡ ಹೆಂಡತಿಯಲ್ಲಿ ನಂಬಿಕೆ ಇರ್ಬೇಕು, ಹೌದಪ್ಪ. ಮಕ್ಕಳಲ್ಲಿ ವಿಶ್ವಾಸ ಇರಬೇಕು. ವಿಶ್ವಾಸ ಇಲ್ಲದೆ ಪಯಣ ಪರಿಪಕ್ವವಾಗೋದಿಲ್ಲ, ಅದು ಪೂರ್ಣವಾಗಲ್ಲ. ಕೆಂಗೇರಿ ವಾಸನೆ ತಡಿತಾ ಇದೆ ಆತ್ಮನಂತೆ. ಕೆಂಗೇರಿಯಿಂದ ಮುಂದಕ್ಕೆ ಹೋಗಿ ಬಿಡ್ತಾ ಇಲ್ವಾ ಅದು? ಅಯ್ಯೋ, ಸರಿ. ಜ್ಞಾನ ಇಲ್ಲದೆ ಪ್ರಯಾಣ ಪೂರ್ಣವಾಗೋದಿಲ್ಲ. ತುಂಬಾ ಚೆನ್ನಾಗಿ ಬರ್ದಿದೆ. ನಂಬಿಕೆ ಆರಂಭ, ಸಾಧನ ಸೇತುವೆ, ಅನುಭವ ವಿಶ್ವಾಸ, ಆತ್ಮ ಸಾಕ್ಷಾತ್ ಅಂತಿಮ ಸತ್ಯ. ಆದ್ದರಿಂದ ಶರಣಾಗತಿಯ ಮಾರ್ಗದಲ್ಲಿ ನಂಬಿಕೆ ಇಲ್ಲದೆ ಪ್ರಯಾಣ ಮಾಡೋದು ಕಷ್ಟ. ನಮ್ಮ ವಾಸನೆಗಳ ಕೆಂಗೇರಿ ವಾಸನೆ ಅಲ್ಲ. ಓಕೆ, ಅರ್ಥ ಆಯ್ತು ಈಗ. ಕೆಂಗೇರಿ ನಮ್ಮ ವಾಸನಾ ಬೀಜಗಳು ಹೇಳ್ತೇವೆ ನಾವು. ಆಧ್ಯಾತ್ಮಿಕವನ್ನು ತಡಿತಾ ಇದೆ. ಕರೆಕ್ಟ್ ಅಮ್ಮ, ಗೊತ್ತಾಯ್ತು ನವೀನ. ಅದೇನ್ ಮಾಡ್ತೀಯ, ಸಹವಾಸ ದೋಷ, ಗುರುಗಳಿಗೆ ಮರ್ತೋಗುತ್ತಿಲ್ಲ. ಅನುಭವ ವಿಶ್ವಾಸ, ಆತ್ಮ ಸಾಕ್ಷಾತ್ಕಾರ ಅಂತಿಮ ಸತ್ಯ. ಶರಣಾಗತಿ ಮಾರ್ಗದಲ್ಲಿ ಏನ್ ಹೇಳ್ಬೋದು ಅಂದ್ರೆ, ನಂಬಿಕೆ ಇಲ್ಲದೆ ಇದ್ರೆ ಪ್ರಯಾಣ ಆರಂಭ ಆಗಲ್ಲ, ವಿಶ್ವಾಸವಿಲ್ಲದೆ ಇದ್ರೆ ಪರಿಪಕ್ವವಾಗಲ್ಲ, ಜ್ಞಾನ ಇಲ್ಲದೆ ಇದ್ರೆ ಪರಿಪೂರ್ಣವಾಗಲ್ಲ. ಇಷ್ಟೇ, ವೆರಿ ಸಿಂಪಲ್ ಅನ್ನೋ ಜಾಕಿ ಇವತ್ತಿನ ಪಾಠ ನಿಲ್ಸಿರೋಣ. ಹೊರಟೇ ಹೋಯ್ತು ಸಮಯ, 1 hour. ಸುಮ್ಮನೆ ಹರಟೆ ಹೊಡಿತಿದ್ರಿ. ಬಿಡ್ರಿ. ಆದ್ದರಿಂದ ನಾವಿಲ್ಲಿಗೆ ಈ ಪಾಠ ನಿಲ್ಸಿರೋಣ. ಇಷ್ಟ ಆಯ್ತಾ? ಚೆನ್ನಾಗಿತ್ತ? ಚೆನ್ನಾಗಿತ್ತೇನ್ರಿ? ಅನ್ನೋ ಜಾಕ್ ಇವತ್ತಿನ ದಿನ ನಿಲ್ಸಿರೋಣ.
ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧಿ